ಎಣ್ಣೆಯ ದ್ರಾಕ್ಷಾರಸವನ್ನು ಹೊಯ್ದು ಹಾ. ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಸ್ವಂತ ವಾಹನದ ಮೇಲೆ ಕೂಡಿಸಿ ಅಂದ್ರೇನು, ಅವನು ಏನ್ ಮಾಡ್ತಾನೆ, ಅಲ್ಲಿಂದ ಮುಂದಕ್ಕೆ ಸಾಗುವಂತದನ್ನು, ತನ್ನ ಸಾರಿಗೆ ಮಾಡುವಂತದ್ದನ್ನು, ಅಲ್ಲಿಂದ ಮೂವ್ ಆಗುವಂತದನ್ನು, ಸಾಗುವಂತದನ್ನು ನಾವು ನೋಡ್ತೀವಿ. ಪ್ರಿಯರೇ, ಇಲ್ಲಿ ನಾವು ನೋಡ್ಬೇಕು, ನಾವು ಎಲ್ಲಿ ಇದ್ದೇವೋ, ಎಲ್ಲಿ ಬಿದ್ದಿದ್ದೇವೋ, ಯಾವ ಸ್ಥಳದಲ್ಲಿದ್ದೇವೋ ಆ ಸ್ಥಳದಿಂದ ನಾವು ಮೂವ್ ಆಗೋದನ್ನು ಕಲಿಬೇಕು. ಆಮೇನ್. ಆ ಸ್ಥಳದಿಂದ ನಾವು ಸಾಗೋದನ್ನು ಕಲಿಬೇಕು, ಆ ಸ್ಥಳದಿಂದ ಮುಂದೆ ಹೋಗೋದನ್ನು ಕಲಿಬೇಕು, ಆ ಸ್ಥಳದಿಂದ ನಾವು ಮುಂದಕ್ಕೆ ಹೋಗೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋದು. ಈ ವ್ಯಕ್ತಿ ಅವನು ಬಿದ್ದಿರುವಂತಹ ಸ್ಥಳದಿಂದ ಅವನು ಎದ್ದು ಅವನನ್ನು ಮುಂದೆ ಸಾಗಿಸ್ತಾ ಇದ್ದಾನೆ, ಅವನ ಸಾರಿಗೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ವಾಹನದಲ್ಲಿ ಹೋಗ್ತಾ ಇದ್ದಾನೆ. ಇಲ್ಲಿರುವಂತ ನಾವುಗಳು ಇರೋ ಸ್ಥಿತಿಯಲ್ಲಿ ನನ್ನ ಜೀವನ ಹಿಂಗಾಯ್ತು, ನಾನು ಹಿಂಗಾಗ್ಬಿಟ್ಟೆ, ನಂದಿಷ್ಟೇ, ನಂದು ಹೀಗೆ, ನಾನು ಇದೆ ಅಂತ ನೀನು ಯಾವಾಗ ಅಂದ್ಕೊಂಡಿರ್ತೀಯೋ ನೀನು ಅಲ್ಲೇ ಇರ್ತೀಯ. ಆದ್ರೆ ಯೇಸುವಿನ ನಾಮದಲ್ಲಿ ನಾನಿರುವಂತಹ ಸ್ಥಳದಿಂದ ಇವತ್ತು ನಾನು ಸಾಕ್ತಾನೆ, ನಾನು ಮುಂದೆ ನಾನು ಮುಂದೆ ಹೋಗ್ತಾನೆ, ಬಡತನದಿಂದ ಮುಂದೆ ಹೋಗ್ತಾನೆ, ಸಾಲದಿಂದ ಮುಂದೆ ಹೋಗ್ತಾನೆ, ಅನಾರೋಗ್ಯದಿಂದ ಮುಂದೆ ಹೋಗ್ತಾನೆ, ಬಲಹೀನತೆಯಿಂದ ಮುಂದೆ ಹೋಗ್ತಾನೆ, ರೋಗದಿಂದ ಮುಂದೆ ಹೋಗ್ತಾನೆ, ಕೊರತೆಯಿಂದ ಮುಂದೆ ಹೋಗ್ತಾನೆ. ಯಾವತ್ತು ನೀನು ಸಾಗೋದನ್ನು ಅಭ್ಯಾಸ ಮಾಡ್ತೀಯೋ ನಿನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ, ನಿನ್ನನ್ನು ಅಡ್ಡಪಡಿಸಕ್ಕೆ ಯಾವ ಶಕ್ತಿಗಳು ಕೂಡ ನಿನ್ನ ಮುಂದೆ ಇರಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನೀನು ಸಾಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀನು ಅಡ್ಡಿಪಡಿಸಕ್ಕೆ ಯಾವ ಶಕ್ತಿಗಳು ನಿಲ್ಲೋದಿಲ್ಲ. ಸಾಗ್ರಿ, ಮುಂದೆ ಹೋಗ್ರಿ, ಮುಂದೆ ಹೋಗ್ತಾ ಇರ್ರಿ. ಇರುವಂತ ಸ್ಥಿತಿಯಿಂದ ನಾವು ಮುಂದೆ ಹೋಗೋದನ್ನು ಕಲಿಬೇಕು. ಇವನು ಗಾಯದ ಸ್ಥಿತಿಯಿಂದ ಇವನು ಮುಂದೆ ಹೋಗ್ಲಿಕ್ಕೆ ಆತನ ಪ್ರೇರೇಪಿಸ್ತಾನೆ. ಪ್ರಿಯರೇ, ನಾವು ಹೋಗಕ್ಕೆ ಮನಸ್ಸು ಮಾಡಲ್ಲ. ಬಹಳ ಜನಕ್ಕೆ ನಾನು ಯಾವಾಗ್ಲೂ ಹಿಂಗೆ ಹೇಳ್ತಿರ್ತೀನಿ, ಅವ್ರಿಗೆ ದಿನ ಅಲ್ಲಿ 4 ಗಂಟೆ ತಲೆನೇ ಬರ್ತದೆ ಅನ್ಕೊಳ್ರಿ. ಮಾಮೂಲಾಗಿ ಕೆಲವ್ರಿಗೆ ಇರ್ತದೆ. ಯಾಕೆ ಗೊತ್ತಾ, ಆ ಟೈಮ್ಗೆ ಏನೇನೋ ಯೋಚನೆಗಳು ಬರ್ತವೆ, ಅವಾಗ ಬಂದ್ಬಿಡ್ತದೆ. ಏನ್ ಮಾಡ, ಇವ್ರು ಅಂತಾರೆ ಒಂದಿನ 4 ಆದ್ರೆ ತಲೆನೋವು ಬಂದಿಲ್ಲ ಅನ್ಕೊಳ್ರಿ. ಅವಾಗ ಏನಂತಾರೆ ಗೊತ್ತಾ, ಯಾಕೋ ಏನೋ ಇವತ್ತು ತಲೆನೋವು ಬಂದಿಲ್ಲ ನೋಡಪ್ಪ ಅಂತಾರೆ. ಓ, ಬಹಳ ನನ್ನ ಇಂಟ್ರೆಸ್ಟ್ ಇದಪ್ಪ, ನನ್ನ ಬಹಳ ಪ್ರೀತಿ ಮಾಡ್ತಾರೆ, ಲವ್ ಮಾಡ್ತಾರೆ ಅಂತ ಹೇಳೋದು ಎಲ್ಲಿದ್ದಿದ್ದೋ ಬಂದು ಸೇರ್ಬಿಡ್ತೈತಿ. ಇಷ್ಟೊತ್ತಿಗೆ ಏನೋ ಆಗ್ಬೇಕಾಗಿತ್ತು ನೋಡಪ್ಪ, ಇನ್ನೂ ಆಗಿಲ್ಲ ನೋಡಪ್ಪ, ಇನ್ನೂ ಬಂದೇ ಇಲ್ಲ ನೋಡಪ್ಪ. ಯಾಕೆ? ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನೀವಿರುವಂತದಿಂದ ಮುಂದೆ ಸಾಗ್ರಿ, ಮಾನಸಿಕ ಸ್ಥಿತಿಯಲ್ಲಿ ಸಾಗ್ರಿ, ಆತ್ಮೀಯತೆಯಲ್ಲಿ ಸಾಗ್ರಿ, ನೀವು ಮುಂದೆ ಹೆಜ್ಜೆ ಇಡ್ರಿ. ವಾಕ್ಯ ಹೇಳ್ತದೆ, ನೀನು ಕಾರ್ಯವೆಲ್ಲವೂ ಸಫಲ ಆಗುತ್ತೆ. ನೀನು ಮುಂದೆ ಹೆಜ್ಜೆ ಇಡುವಂತ ಎಲ್ಲಾ ಜಾಗಗಳಲ್ಲಿ ದೇವರು ನಿನ್ನನ್ನು ಆಶೀರ್ವಾದವಾಗಿ ನಿಲ್ಲಿಸ್ತಾನೆ. ಫೋರ್ಸ್ ಕೆಲವು ಸಾರಿ ನಿಮ್ಮನ್ನು ತಡಿತವೆ, ಪರಿಸ್ಥಿತಿಗಳು ನಿಮ್ಮನ್ನು ತಡಿತವೆ, ವ್ಯಕ್ತಿಗಳು ನಿಮ್ಮ ನೋಡಿ ವ್ಯಕ್ತಿಗಳು ನಿಮ್ಮನ್ನ ತಡಿತಾರೆ. ಆದ್ರೂ ಕೂಡ ನಿನ್ನೊಳಗೆ ಒಂದು ಪವರ್ ಇದೆ. ಹೇಳ್ರಿ, ನನ್ನೊಳಗೊಂದು ಪವರ್ ಇದೆ, ನನ್ನೊಳಗೊಂದು ಶಕ್ತಿ ಇದೆ. ಲೋಕದಲ್ಲಿ ಇರುವ ಶಕ್ತಿಗಿಂತ ನನ್ನಲ್ಲಿ ಒಂದು ಪವರ್ ಇದೆ. ಆ ಪವರ್ ಇಂದ ನಾನು ಮುಂದೆ ಸಾಕ್ತೇನೆ. ನಾನು ಹೇಳ್ತೇನೆ, ನೀವು ಸಾಕ್ತಾ ಇದ್ರೆ ಸ್ಟಾಪ್ ಮಾಡ್ಲಿಕ್ಕೆ ಯಾವ ಶಕ್ತಿಯ ಕೈಲಿ ಆಗೋದಿಲ್ಲ. ಹಲ್ಲೆಲೂಯಾ. ಎಷ್ಟಾಯ್ತು ಈಗ? ಟೈಮು ಓಕೆ, 12:05. 4. ಮೊದಲನೇದೇನು, ನಾವ್ ಯಾಕೆ ಆಶೀರ್ವಾದವಂತ ಇಲ್ಲ, ನಾವ್ ಯಾಕೆ ಸಮೃದ್ಧಿ ಆಗಿಲ್ಲ, ಅಥವಾ ನಾವು ತೃಪ್ತಿಯಾಗಿ ಜೀವನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಮೊದಲನೇದೇನು ಸಮಯ, ಆಮೇಲೆ ಸಲಕರಣೆ. 4ನೇದು